ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಹಾಗೆ ನಮ್ಮ ಚರ್ಮದ ಆರೋಗ್ಯಕ್ಕೆ ಕ್ಯಾರೆಟ್ ತುಂಬಾ ಒಳ್ಳೆಯದು. ಕೆಲವರು ಕ್ಯಾರೆಟ್ ಅನ್ನ ಇಷ್ಟಪಡೋದಿಲ್ಲ ತಿನ್ಲಿಕ್ಕೆ. ಅಂತವರಿಗೆ ಈ ರೀತಿ ಕ್ಯಾರೆಟ್ ಜ್ಯೂಸ್ ಅನ್ನ ಮಾಡ್ಕೊಡಿ. ಕ್ಯಾರೆಟ್ ತಿಂದೇ ಇರೋರು ಕೂಡ ತುಂಬಾ ಇಷ್ಟಪಟ್ಟು ಈ ಕ್ಯಾರೆಟ್ ಜ್ಯೂಸ್ ಅನ್ನ ಕುಡಿತಾರೆ. ನಿಮ್ ಮಕ್ಕಳಿಗೆ ಈ ಕ್ಯಾರೆಟ್ ಜ್ಯೂಸ್ ಅನ್ನ ಮಾಡ್ಕೊಡಿ. ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಕ್ಯಾರೆಟ್ ಜ್ಯೂಸ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿದೆ, ದಯವಿಟ್ಟು ಚೆಕ್ ಮಾಡಿ. ಕ್ಯಾರೆಟ್ ಜ್ಯೂಸ್ ಅನ್ನ ಯಾವ ರೀತಿ ಮಾಡುದಂತ ನೋಡೋಣ. ಮೊದಲು ಮಿಕ್ಸಿ ಜಾರಿಗೆ 5 ಕ್ಯಾರೆಟ್ ಅನ್ನ ಸಿಪ್ಪೆ ತೆಗೆದು ವಾಶ್ ಮಾಡಿ ಕಟ್ ಮಾಡಿ ಹಾಕೋಬೇಕು. ಇದಕ್ಕೆ ಅರ್ಧ ಇಂಚ್ ಆಗುವಷ್ಟು ಶುಂಠಿನ ಹಾಕೊಂಡಿದೀನಿ. ಹಾಗೆ ನಿಮ್ ಸ್ವೀಟಿಗೆ ಬೆಲ್ಲನ ಹಾಕೊಳ್ಳಿ. ನಾನಿಲ್ಲಿ 1/4 ಕಪ್ ಆಗುವಷ್ಟು ಬೆಲ್ಲನ ಆಡ್ ಮಾಡ್ಕೊಂಡಿದೀನಿ. ಕೆಲವರು ಸಕ್ಕರೆನ ಹಾಕೋತಾರೆ, ಸಕ್ಕರೆ ಆರೋಗ್ಯಕ್ಕೆ ಒಳ್ಳೇದಲ್ಲ. ಹಾಗಾಗಿ ಬೆಲ್ಲನೇ ಹಾಕ್ಬಿಟ್ಟು ಜ್ಯೂಸ್ ಅನ್ನ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ನೀರನ್ನ ಆಡ್ ಮಾಡ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಬೇಕು. ಮಿಕ್ಸಿ ಮಾಡ್ಕೊಂಡಿರೋದನ್ನ ಒಂದು ಬೌಲಿಗೆ ಸೋಸ್ಕೊಳ್ಳೋಣ. ನಿಮ್ಗೆ ಜ್ಯೂಸ್ ಎಷ್ಟು ಬೇಕೋ ನೋಡ್ಕೊಂಡು ನೀರನ್ನ ಆಡ್ ಮಾಡ್ಕೊಂಡು ಕ್ಯಾರೆಟ್ ಅನ್ನ ಚೆನ್ನಾಗಿ ಸೋಸ್ಕೊಂಡು ರಸನ ತೆಕ್ಕೊಳ್ಬೇಕು. ಯಾರೆಲ್ಲ ಇನ್ನು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿಲ್ಲ, ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಕ್ಯಾರೆಟ್ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ. ಕ್ಯಾರೆಟ್ ನಲ್ಲಿರೋ ಪೊಟ್ಯಾಷಿಯಂ ರಕ್ತದ ಒತ್ತಡವನ್ನ ನಿಯಂತ್ರಿಸಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕ್ಯಾರೆಟ್ ಜ್ಯೂಸು. ವಾರದಲ್ಲಿ 2 ಸರಿ ಈ ಜ್ಯೂಸ್ ಅನ್ನ ಮಾಡಿ ಕುಡಿದ್ರೆ ಸಾಕು. ಅತಿಯಾಗಿ ಕೂಡ ಈ ಜ್ಯೂಸ್ ಅನ್ನ ಕುಡಿಬಾರ್ದು. ವಾರದಲ್ಲಿ 2 ಟೈಮ್ ಮಾಡಿ ಕುಡಿದ್ರೆ ಸಾಕು. ಈಗ ಸೋಸ್ಕೊಂಡಿರೋ ಕ್ಯಾರೆಟ್ ರಸಕ್ಕೆ ಅರ್ಧ ಲೆಮನ್ ರಸನ ಹಿಂಡ್ಕೊಳ್ಳಿ. ಈಗ ಒಂದು ಗ್ಲಾಸಿಗೆ ನೆನೆಸಿರೋ ತಂಪು ಕಾಳನ್ನ 1 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕೊಂಡು ನಾವು ಮಾಡ್ಕೊಂಡಿರೋ ಕ್ಯಾರೆಟ್ ಜ್ಯೂಸ್ ಅನ್ನ ಆಡ್ ಮಾಡ್ಕೊಂಡ್ರೆ ಆರೋಗ್ಯಕರವಾದ ಕ್ಯಾರೆಟ್ ಜ್ಯೂಸು ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ರೀತಿ ಆರೋಗ್ಯಕರ ಮತ್ತೆ ರುಚಿಕರವಾದ ರೆಸಿಪಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.